ಸಾಕಷ್ಟು ವರ್ಷಗಳ ಕಾಲ ಗೆಳೆತನವನ್ನು ಹೊಂದಿದ್ದಂಥವ್ರು ಸಡನ್ನಾಗಿ ಮದುವೆ ಆಗೋದ್ರ ಮೂಲಕ ಒಂದು ಅದಕ್ಕಿಂತ ಮುಂಚೆ ಗಾಸಿಪ್ಸ್ ಅಂತೂ ಬಂದಿದ್ದು ನಿಜ, ಬಟ್ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ ಬೆಸ್ಟ್ ಪಾರ್ಟ್ನರ್ ಇವರೇ ಅಂತ ಅನಿಸಿದ್ದು ಯಾವಾಗ ನಿಮಗೆ ಅರುಣ್ ಅವರು? ಒಂದು ದೊಡ್ಡೋರು ಒಂದು ಮಾತು ಹೇಳ್ತಾರೆ, ಯಾವುದೇ ಒಂದು ವಿಚಾರ ಆಗಲಿ ನಾವು ಅದು ಪೂರ್ತಿ ಆಗೋವರೆಗೂ ಎಲ್ಲೂ ಹೇಳ್ಕೋಬಾರ್ದು. ಅದು ಆಗಲ್ಲ, ಫುಲ್ಫಿಲ್ ಆಗಲ್ಲ ಅನ್ನೋದೊಂದು ವಾಡಿಕೆ ಇದೆ. ಸೊ ಅದನ್ನೆಲ್ಲೋ ನಾನು ಸ್ವಲ್ಪ ಫಾಲೋ ಮಾಡಿದೆ ಅಂತ. ಬಿಕಾಸ್ ನಾವು ಲೈಮ್ ಲೈಟಲ್ಲಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ಸೂಜಿ ಬಿದ್ದರೂ ಸದ್ದಾಗುತ್ತೆ. ಆ ಥರ ಒಂದು ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ಹಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಬೇಡ ಅಂತ ನಾವು ಅದನ್ನು ಹೈಡ್ ಮಾಡಿದ್ವಿ ಹೊರತು, ಇನ್ನೂ ನಮಗೆ ಕ್ಲಾರಿಟಿ ಇರಲಿಲ್ಲ ಏನು ಮಾಡ್ಬೋದು, ಇದು ಮುಂದಕ್ಕೆ ತೊಗೊಂಡು ಹೋಗ್ಬೋದಾ ಈ ರಿಲೇಷನ್ಶಿಪ್ಪು ಇಲ್ವಾ ಅನ್ನೋದು ನಮಗೆ ಕ್ಲಾರಿಟಿ ಇರಲಿಲ್ಲ. ಸೊ ಸಡನ್ನಾಗಿ ಏನಾಯಿತು, ಸುಮ್ಮನೆ ಹೀಗೆ ಕೂತ್ಕೊಂಡು ಮಾತುಕತೆ ಆಯಿತು ಮನೇಲಿ, ಅವ್ರ ಮನೇಲಿ ಮಾತುಕತೆ ಆಯಿತು. ಇನ್ನೂ ಎಷ್ಟು ದಿನ ಅಂತ ಹೀಗೆ ಓಡಾಡ್ತೀರಾ, ಮಾಡ್ಕೊಳ್ಳಿ ಅಂದರು. ಸರಿ, ಓಕೆ ಫೈನ್ ಅಂತ ಅದು ಹಾಗೆ ಒಂದು ಡೇಟ್ ಫಿಕ್ಸ್ ಆಯಿತು, ಮಾಡ್ಕೊಂಬಿಟ್ವಿ. ಸೊ ಅದು ಏನೋ ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಅಂತ. ಸೊ ಅದಕ್ಕೆಲ್ಲ ಟೈಮ್ ಬರಬೇಕಷ್ಟೇ. ನಾವು ಏನೇ ಮಾಡಿದ್ರೂ ಆ ಟೈಮ್ ಅನ್ನೋದೊಂದು ಕೂಡಿ ಬರಬೇಕು. ಆ ಟೈಮ್ ಕೂಡಿ ಬಂತು, ಆಯಿತು ಅಷ್ಟೇ. ಅದನ್ನೇನೋ ಮುಚ್ಚಿಟ್ಕೋಬೇಕು ಮತ್ತೊಂದು ಅನ್ನೋದೇನಿರಲಿಲ್ಲ. ಸೊ ನಾವು ಒಂದು 7 ಇಯರ್ಸ್ ಫ್ರೆಂಡ್ಸ್. ನಮಗೆ ಆ ಥರದ್ದೇನು ಥಾಟ್ಸ್ ಇರಲಿಲ್ಲ, ಮದುವೆ ಆಗಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಒಂದು ಮೋಸ್ಟ್ ಪ್ರಾಬ್ಲಿ ಒಂದು 5 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಸೊ ಸ್ವಲ್ಪ ಮಾತುಕತೆ ಆಗಿತ್ತು ಅದ್ರ ಬಗ್ಗೆ. ಬಟ್ ಬೇಡ, ಇನ್ನೊಂದು ಸ್ವಲ್ಪ ದಿನ ನಾವು ಜೊತೇಲಿ, ಇವಾಗ ನಾವು ಜೊತೇಲಿರೋದಕ್ಕೂ ದೂರ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ.